ರಾಮು ವಿಶ್ರಾಂತಿ ತಗೋಬೇಕಂತ ಮಲ್ಕೊಂಡಾಗ ಅವ್ನ ಏನ್ ಮಾಡ್ತಾನ, ಆಲದ ಮರ ಕೆಳಗ ಮಲ್ಕೋಗ ಹಿಂಗೆ ಮಲ್ಕೊಂಡಿರ್ತಾನ, ಮ್ಯಾಗ ನೋಡ್ತಿರ್ತಾನ, ಆಲ್ದ ಹಣ್ಣು ಆಗಿರ್ತಾವ. ಅವನ್ ತೆಲಿಗೆ ಏನ್ ಯೋಚನೆ ಬರ್ತದಂದ್ರ, ಆಲದ ಮರ ಇಷ್ಟು ದೊಡ್ಡದಾದ, ದೇವ್ರ ಏನ್ ಮಾಡ್ಯಾನ, ಕಾಯಿ ಇಷ್ಟಿಷ್ಟೇ ಅವ. ದೇವ್ರು ಯಾಕೆ ಹಿಂಗ ಸೃಷ್ಟಿ ಮಾಡ್ಯಾನ? ದೇವ್ರು ದೊಡ್ಡ ಆಲದ ಮರದಾಗ ಇಷ್ಟಿಷ್ಟೇ ಕಾಯಿ ಇರ್ತಾನ. ಈಗ ಬಳ್ಳಿ ಆದ, ಕುಂಬಳಕಾಯಿ ಬಳ್ಳಿ, ಅದ್ರಾಗ ಕುಂಬಳಕಾಯಿ ಇಂತದ, ಬಳ್ಳಿ ಮಾತ್ರ ಸಣ್ಣದಿರ್ತದ. ಹಣ್ಣು ನೋಡಿದಿ ದೊಡ್ಡದು, ಕುಂಬಳಕಾಯಿ ದೊಡ್ಡದಿರ್ತಾನ. ಯಾಕೆ ಹಿಂಗ್ ಮಾಡ್ಯಾನ ದೇವ್ರು ಅಂತೇಳಿ ಅವನಿಗೆ ಏನಾಯ್ತು, ನಗು ಬರ್ತದ. ಅವಾಗ ಅವ ಏನ್ ಮಾಡ್ತಾನ, ಮಲ್ಕೊಂಡಾಗ ಒಂದು ದೊಡ್ಡ ಬಿರುಗಾಳಿ ಬೀಸ್ತದ. ಗಾಳಿ ಬೀಸಕ್ ಸ್ಟಾರ್ಟ್ ಆಗ್ತದ. ಅವಾಗ ಅವ ಮಕ್ಕೊಂಡಿರ್ತಾನ ಕೆಳಗ. ಅವು ಆಲದ ಹಣ್ಣು ಏನದವ, ಆಲದ ಕಾಯಿ ಇರ್ತಾವಲ್ಲ, ಅವು ಬೀಳ್ತಾವ ಕೆಳಗ, ಬಿತ್ತಗಳೇನೆ ಅವನ್ ಮೇಲನು ಬೀಳ್ತಾವ. ಅವಾಗ ಅವನಿಗೆ ಎಚ್ಚರ ಆಗ್ತದ. ಆಗಡ ಅವ ಏನಂತಾನ, ಅವಾಗ ಅವನು ದೇವ್ರ ಮಾಡಿದ ಚಮತ್ಕಾರದ ಬಗ್ಗೆ ಅರಿವಾಗ್ತದ. ಅವನಿಗೆ ಏನಾಗ್ತದ, ಅಪ್ಪ ನಾನು ದೇವ್ರು ಎಷ್ಟು ದಡ್ಡಾನ, ಇಷ್ಟು ದೊಡ್ಡ ಮರದಾಗ ಇಷ್ಟು ಚಿಕ್ಕ ಕಾಯಿ ಇಟ್ಟಾನ ಅಂತ ಯೋಚನೆ ಮಾಡಿ ಅದಿದು ಮಾಡಿದೆ. ಆದ್ರ ಕುಂಬಳಕಾಯಿ ಅಂತ ದೊಡ್ಡದು ಕಾಯಿ ಇದ್ದಿದ್ರ ನನ್ ತೆಲಿ ಮ್ಯಾಗ ಬಿದ್ರ ನನ್ ತೆಲಿ ಏನಾಗ್ತಿತ್ತು, ಹೊಡೆದು ಹೋಗ್ಬಿಡ್ತಿತ್ತು. ಅದಕ್ಕಾಗಿ ದೇವ್ರು ಬಾಳ ಶಾಣೆ ಅದಾನ ಅಂತೇಳಿ ಅವನು ಮನದಾಗ ಏನ್ ಮಾಡ್ತಾನ ಅನ್ಕೊಂಡು ಏನ್ ಮಾಡ್ತಾನ, ಅವನು ಹೋಗ್ತಾನ. ಅರ್ಥ ಆಯ್ತಾ ಈ ಕಥೆ? ಮಲಗಿದ್ದನು. ಅವನು ಮರದಲ್ಲಿ ಬಿಟ್ಟಿರುವ ಆಲದ ಹಣ್ಣುಗಳನ್ನು ನೋಡಿದನು. ಅವನು ನಕ್ಕು, ದೇವರು ಎಂತ ದಡ್ಡನು, ಇಷ್ಟೊಂದು ದೊಡ್ಡ ಮರದಲ್ಲಿ ಇಷ್ಟು ಚಿಕ್ಕ ಹಣ್ಣುಗಳನ್ನು ಇಟ್ಟಿದ್ದಾನೆ. ಆದರೆ ಸಣ್ಣ ಕುಂಬಳಕಾಯಿ ಬಳ್ಳಿಯಲ್ಲಿ ದೊಡ್ಡ ಕಾಯಿ ಇಟ್ಟಿದ್ದಾನೆ ಎಂದು ತನ್ನಷ್ಟಕ್ಕೆ ತಾನೇ ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾನೆ. ಆಗ ಇದ್ದಕ್ಕಿದ್ದಂತೆ ಜೋರಾಗಿ ಗಾಳಿ ಬೀಸಿತು. ಆಲದ ಮರದಲ್ಲಿದ್ದ ಹಣ್ಣುಗಳು ಗಾಳಿಗೆ ಉದುರಿ ಬಿಟ್ಟವು. ಅವುಗಳಲ್ಲಿ ಕೆಲವು ರಾಮನ ತಲೆಯ ಮೇಲೆ ಬಿದ್ದವು. ಒಮ್ಮೆಲೆ ರಾಮನಿಗೆ ದೇವರ ಸೃಷ್ಟಿಯ ಚಮತ್ಕಾರಗಳು ಅರಿವಾಯಿತು. ಆಗ ಅವನು ಯೋಚಿಸುತ್ತಾ, ಒಂದು ವೇಳೆ ಕುಂಬಳಕಾಯಿಯಂತಹ ದೊಡ್ಡದಾದ ಕಾಯಿಗಳು ನನ್ನ ತಲೆಯ ಮೇಲೆ ಬಿದ್ದಿದ್ದರೆ ನನ್ನ ಪ್ರಾಣವೇ ಹೋಗುತ್ತಿತ್ತು. ಆದುದರಿಂದ ದೇವರು ಈ ದೊಡ್ಡ ಮರದಲ್ಲಿ ಸಣ್ಣ ಕಾಯಿ ಇಟ್ಟಿರುವುದೆಂದು ಸರಿ ಎಂದು ಹೇಳುತ್ತಾ ಹೋದನು.